सेहत के वजीर दिनेश गुंडूराव ने 8 दिसंबर को बेल्लारी जिला अस्पताल का दौरा किया, जहां इन्होंने तबी अमले से मुलाकात की और इलाज और सेहत की देखभाल के बारे में तफसीलात हासिल किए। इन्होंने सुमैया की मौत के बारे में मालूमात हासिल की, जो इस वाक़ये में ज़िंदगी से हाथ धो बैठी हैं, और इसके बाद होने वाली तमाम सिज़ेरियन और नेचुरल बर्थ के नताइज के बारे में पूछा। बीजेपी के रियासती सदर BY विजेंद्रा ने भी आज अस्पताल का दौरा किया और रियासत में बढ़ती हुई माओं और बच्चों की अमवात पर शदीद तशवीश का इजहार किया, जिसे इन्होंने हुकूमत की गफलत से जोड़ा है। बेलगावी के अस्पताल के दौरे के बाद विजेंद्रा ने इस बात पर जोर दिया कि इनके दौरों का मकसद सियासी नहीं बल्कि हकीकत को समझना है। इन्होंने जिंदगियों के नुकसान को नाकाबिल कबूल करार दिया और असेंबली में इस मामले को उठाने का अज़म जाहिर किया। इन्होंने तभी तालीम के वजीरों पर तनकीद की कि वो अपने कामों के बारे में जवाबदाह नहीं हैं। ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರತಕ್ಕಂತ ದುರ್ಘಟನೆ ಇರಬಹುದು, ಅಲ್ಲೂ ಕೂಡ 6 ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಬಾಣಂತಿಯರು, ಮಕ್ಕಳು, ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥ ಬಾಣಂತಿಯರು, ಹಸುಗೂಸುಗಳಿಗೇನು ತೊಂದರೆ ಆಗ್ತದೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ. ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸರ್, ಗುಂಡೂರಾವ್ ಹೇಳ್ತಾರೆ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ, ಪ್ರತಿ ವರ್ಷ ಸಾವು ನೋವು ಆಗ್ತದೆ, ಇದ್ರ ಬಗ್ಗೆ ಚರ್ಚೆ ಮಾಡಲಿ, ಯಾಕೆ ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ಗುಂಡೂರಾವ್ ಹೇಳ್ತಾರೆ. ಒಬ್ಬ ಸಚಿವರು, ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನಾಗ್ತದೆ, ಶರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಹಾಗೆ ಈ ಬೇಜವಾಬ್ದಾರಿತನ ಏನಿದೆ, ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರ तुर्तागी इधर बगे गमनिसबेकु आ दृष्टिकोणಕ್ಕೆ ನಾವು ಹೊರಟಿದ್ದೇವೆ। काउंसिल में ऑपोजिशन के रहनुमा चलवादी नारायण स्वामी ने सेहत के शोबे की हालात पर तशवीश का इजहार करते हुए कांग्रेस हुकूमत पर करप्शन को हुक्मरानी पर तरजीह देने का इल्ज़ाम लगाया। इन्होंने दावा किया कि करप्ट तरीक़ों से ख़रीदी गई मियार से कम दवाइयाँ ही इन मुश्किलात का सबब बनी हैं। इन्होंने नारायण स्वामी, विजेंद्रा, डॉक्टर अश्वत्थ नारायण, शशिकला जोड़े और हेमलता नायक के साथ अस्पताल का दौरा करके मेडिकल अमले से मालूमात हासिल की और मसले की शिद्दत को समझने की कोशिश की। ಹಸುಗೂಸುಗಳು ತೀರ್ಕೊಂಡು ಹೋಗಿರೋದನ್ನು ನೀವು ಗಮನಿಸಿದ್ದೀರಿ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಗೊಂದಲದ ವಾತಾವರಣ ಇದೆ. ಆಸ್ಪತ್ರೆಗಳು ಶವಾಗಾರಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಬೇರೆ ಯಾವುದಕ್ಕೂ ಕೂಡ ಗಮನ ಕೊಟ್ಟಿಲ್ಲ. ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ. ಆ ಕಾರಣದಿಂದ ಇವತ್ತು ಔಷಧಿಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಸ್ ಮಾಡಿದ್ರೋ, ಬ್ಲಾಕ್ ಮಾಡಿದ್ರೋ ಅದನ್ನು ಡೀಫ್ರೀಸ್ ಮಾಡಿ ಮತ್ತೆ ಅದೇ ಔಷಧಿಗಳನ್ನು ಕೊಟ್ಟಿರೋದ್ರಿಂದ ಆ ಕಳಪೆ ಔಷಧಿಗಳ ಕಾರಣ अनेक कड़ेಗಳಲ್ಲಿ ಇಂಥ दारुण घटनाಗಳು ನಡೆದಿವೆ। वजीर आला सिद्धरामैया ने भी इस परेशानी पर रद्द अमल जाहिर किया और कहा कि बेल्लारी में मियार से कम दवाइयों के मसले को हल करने के लिए एक इजलास बुलाया गया है। सप्लाई चेन में टैंपरिंग के इल्ज़ामात सामने आए हैं और इसमें मुलव्वस अफराद को ब्लैक लिस्ट करने के इक़दाम किए गए हैं। मुजरिमों के खिलाफ मुकदमा चलाने की तजवीज़ दी गई है और ड्रग कंट्रोलर को मुअत्तल कर दिया गया है। इस मामले की तहकीकात के लिए तरक्याती कमिश्नर की क़यादत में एक कमेटी तश्कील दी गई, जिसकी रिपोर्ट के बाद मज़ीद कार्रवाई की जाएगी। वज़ीर आला सिद्धरामैया ने यह भी ऐलान किया कि हुकूमत ने बेल्लारी ज़िला अस्पताल में इंतकाल करने वाली 5 माओं के ख़ानदानों के लिए 5 लाख का मुआवजा बढ़ा दिया है। बल्लारी आस्पत्रेयल्ली ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ
ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.